ಭಾಳ ದಿನದಿಂದ ವಿಚಾರ ಮಾಡ್ತಿದ್ದೆ ನಾನು ಪುರಿ ಶ್ರೀಖಂಡ ಮಾಡಬೇಕು ಅಂತ. ನನ್ನ ಮಕ್ಕಳು ಕೂಡ ತುಂಬ ಆಸೆ ಪಡ್ತಿದ್ರು, ಮಾಡೋಕ್ಕೆ ಆಗಿರಲಿಲ್ಲ. ಸೊ ಆ ಟೈಮ್ ಇವತ್ತು ಕೂಡಿ ಬಂತು ಅನಿಸುತ್ತೆ ನೋಡ್ರಿ. ಇವಾಗ ನಾನು ಶ್ರೀಖಂಡ ಮಾಡೋಕ್ಕೋಸ್ಕರ ಒಂದು ಜರಡಿನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಕರ್ಚಿಪನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ನಾನು ಇವಾಗ ಒಂದು 2 ಬಟ್ಲದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ರೀತಿಯಾಗಿ ಜರಡಿ ಮೇಲೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಬೊಗಣಿನ ಇಟ್ಕೊಂಡಿದ್ದೀನಿ. ಆ ಬೊಗಣಿನಲ್ಲೆಲ್ಲ ನೀರು ಸೋರಬೇಕು. ಇದು ಸ್ವಲ್ಪ ನೀರೆಲ್ಲ ಜನಿಲಿ ಅಂತ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಪುರಿ ಮಾಡೋದಕ್ಕೆ 1-2 ಬಟ್ಲ ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮತ್ತು 2 ಚಮಚ ಚಿರೋಟಿ ರವಾನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹದಕ್ಕೆ ಬರಬೇಕು. ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ನೆನಿಲಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ಎತ್ತಿಟ್ಟಾದಮೇಲೆ ನಾವು ಶ್ರೀಖಂಡ ಮಾಡೋಕ್ಕಿಟ್ಟಿದ್ವಲ್ವ, ಸೊ ಅದನ್ನು ನೋಡೋಣ ಬನ್ನಿ. ಇವಾಗ ಈ ರೀತಿ ಸ್ವಲ್ಪ ನೀರು ಜಾನಿದೆ. ಸೊ ಇನ್ನೂ ಸ್ವಲ್ಪ ಹಿಂಡ್ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದಾದ್ಮೇಲೆ ಅದನ್ನೆಲ್ಲ ಒಂದು ಸಣ್ಣದಾಗಿರೋ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಆಲ್ಮೋಸ್ಟ್ ಕಮ್ಮಿ ಆಗಿದೆ ನೋಡಿ, ಇಷ್ಟೊಂದು ನೀರು ಬಂದಿದೆ. ಸೊ ಸ್ವಲ್ಪ ನೀರು ಇರುತ್ತೆ, ಪರವಾಗಿಲ್ಲ, ಅದು ನಡೆಯುತ್ತೆ. ಇವಾಗ ನೋಡಿ ಈ ಥರ ವಿಸ್ಕಿ ತೊಗೊಂಡ್ಬಿಟ್ಟು ಸ್ವಲ್ಪ ವಿಸ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ಮೂತಿ ಸ್ಟ್ರಕ್ಚರ್ ಬರೋ ತನಕ. ಇವಾಗ ನಮಗೆ ಸಕ್ಕರೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಸಣ್ಣ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಈ ರೀತಿಯಾಗಿ ವಿಸ್ಕಿಯಿಂದ ನಾನು ಕಲಿಸ್ಕೊಳ್ತಾ ಇದ್ದೀನಿ ಸ್ಟ್ರಕ್ಚರ್ ಚೆನ್ನಾಗಿ ಬರೋ ತನಕ. ಇವಾಗ ನೋಡಿ ನಮ್ಮ ಶ್ರೀಖಂಡ ರೆಡಿ ಆಗಿದೆ. ಇದು ಫ್ಲವರ್ಗೋಸ್ಕರ ಏಲಕ್ಕಿನ 1-2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಶ್ರೀಖಂಡ ರೆಡಿ ಆಯಿತು. ಇವಾಗ ನೋಡಿ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತೀವಲ್ವ ನಾವು ಉಳ್ಳಾಗಡ್ಡಿ ಪಲ್ಯನ ಪುರಿ ಜೊತೆ ತಿನ್ನೋಕ್ಕೆ, ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ 1-2 ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ತೊಗೊಂಡಿದ್ದೀನಿ. ಒಂದು ಬೊಗಣಿನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಜೀರಿಗೆ, ಸಾಸಿವೆ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಕೆಂಪಗಾಗೋ ತನಕ ಬಿಡ್ತಾ ಇದ್ದೀನಿ. ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊ ಮತ್ತು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇವೆಲ್ಲನೂ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಹುಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಕೇ ಬೇಕು, ಯಾಕಂದರೆ ಈ ಪುರಿ ಜೊತೆ ತಿನ್ನೋದ್ರಿಂದ ಈ ಚಟ್ನಿ ಇದು ಏನು ಮಾಡ್ತೀವಲ್ವ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋದಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಸಕ್ಕರೆ ಕಂಪಲ್ಸರಿ ಹಾಕ್ತೀನಿ. ಇವಾಗ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ಕಡಲೆ ಹಿಟ್ಟು ಅಂತಂದರೆ ಅದು ಪುಟಾಣಿ ಹಿಟ್ಟು, ಕಡಲೆ ಹಿಟ್ಟಲ್ಲ, ಇದು ಪುಟಾಣಿ ಹಿಟ್ಟು. ಪುಟಾಣಿ ಹಿಟ್ಟನ್ನು ಹೋಗಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಇದೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದಕ್ಕೆ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಮದು ಉಳ್ಳಾಗಡ್ಡಿ ಸ್ವೀಟ್ ಪಲ್ಯ ರೆಡಿ ಆಯ್ತು ನೋಡಿ. ಇದು ನಾವು ಪುರಿ ಜೊತೆ ತಿಂದರೆ ಮಸ್ತ್ ಟೇಸ್ಟಾಗಿರುತ್ತೆ ನೋಡಿ. ಇಷ್ಟು ಕನ್ಸಿಸ್ಟೆಂಟಿ ನಾನು ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ತಿಕ್ ಬೇಕಂತಂದರೆ ಮಾಡ್ಕೊಳ್ಬೋದು. ನನಗೆ ಇದು ಬರೋಬರಿ ಇದೆ. ಸೊ ಇಷ್ಟು ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಪುರಿ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಪುರಿ ಮಾತ್ರ ಮಸ್ತಾಗಿ ಬಂದಿತ್ತು ನೋಡಿರಿ. ನೀವು ಕೂಡ ಮನೇಲಿ ಟ್ರೈ ಮಾಡಿರಿ. ಸೊ ಇವಾಗ ಒಂದೊಂದಾಗಿ ಪುರಿನ ಮಾಡ್ಕೊಳ್ತಾ ಇದ್ದೀನಿ. ಪುರಿ ಮಾಡ್ಕೊಳ್ಳೋದಂದರೆ ತುಂಬ ಜಂಜಾಟ ನೋಡಿರಿ. ನಮ್ಮ ಮನೆಯಲ್ಲಿ ಒಬ್ಬರಿಗೆ ಶ್ರೀಖಂಡ ಬೇಕು, ಮತ್ತೊಬ್ಬರಿಗೆ ಇದೇನು ಸ್ವೀಟ್ ಚಟ್ನಿ ಮಾಡಿದ್ವಲ್ಲ ಇದು ಬೇಕು. ಅದಕ್ಕೋಸ್ಕರ ನಾನು ಪುರಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇವಾಗ ನೋಡಿ ಒಂದು ದಿನ ಪೂರ ತೊಗೊಳುತ್ತೆ ಅನ್ನೋಂಗೆ ಆಗಿಬಿಡುತ್ತೆ ಇದೆಲ್ಲ ಮಾಡ್ಕೋಬೇಕಂದ್ರೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಂಜಾಟ ಅನಿಸುತ್ತೆ, ಅದಕ್ಕೋಸ್ಕರ ಜಾಸ್ತಿ ಪುರಿ ಮಾಡ್ಕೊಳ್ಳಲ್ಲ. ಇವತ್ತೇನೋ ಭಾಳ ದಿನದಿಂದ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಮಾಡ್ಕೊಂಡೆ ನೋಡಿ. ಇವಾಗ ನಮ್ಮ ಪುರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ಫೈನಲಿ ನಮ್ಮ ಪುರಿ ಮತ್ತು ಚಟ್ನಿ, ಸ್ವೀಟ್ ಚಟ್ನಿ ಮತ್ತು ಶ್ರೀಖಂಡ ಎಲ್ಲ ರೆಡಿ ಆಗೈತಿ. ಇವಾಗ ಮಸ್ತಾಗಿ ಪುರಿ ಹಾಕ್ಕೊಂಡು ಮತ್ತು ಸ್ವೀಟ್ ಚಟ್ನಿ ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ ಐತೆ ನೋಡಿರಿ. ಇವಾಗ ನೋಡಿರಿ ನಾನು ಶ್ರೀಖಂಡನ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರೀಮಿ ಸ್ಟ್ರಕ್ಚರ್ ಆಗಿದೆ ಅಂತ. ಸೇಮ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾಗಿದೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ. ಇವಾಗ ನೋಡಿರಿ ಪುರಿ ಮತ್ತು ನನಗೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಮಾಡ್ತೀವಲ್ವ ಉಳ್ಳಾಗಡ್ಡಿ ಪಲ್ಯ, ಅದೇ ತುಂಬ ಇಷ್ಟ. ಬಟ್ ನನ್ನ ಮಕ್ಕಳಿಗೆ ಇದು ಶ್ರೀಖಂಡ ಇಷ್ಟ, ಅದಕ್ಕೋಸ್ಕರ ಅದನ್ನು ಮಾಡಿದೆ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಓಕೆ, ಈಗ